ಕೆಪಿಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮದ ಹಗರಣ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಇಂದು ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದು, ಪರೀಕ್ಷೆಗೂ ಮುನ್ನವೇ ಪ್ರಶ್ನಾಪತ್ರಿಕೆ ಲೀಕ್ ಆಗಿತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಅಲ್ಲದೆ ರೆಸಾರ್ಟ್ ಹೋಟೆಲ್ ಲಿಂಕ್ ಕೂಡ ಪತ್ತೆಯಾಗಿದೆ. ಪರೀಕ್ಷೆಗೂ ಮುನ್ನ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆ ಲೀಕ್, ಹೋಟೆಲ್ ರೆಸಾರ್ಟ್ ಮೇಲೆ ಇಡಿ ದಾಳಿ. ಕೆಪಿಎಸ್ಸಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡುತ್ತಿದ್ದಾರೆ. ಕಳೆದ 55 ಗಂಟೆಗಳಿಂದ ರಾಜ್ಯದ ಬೇರೆ ಬೇರೆ ಪ್ರದೇಶದಲ್ಲಿ ದಾಳಿ ನಡೆಸಿರೋ ಇಡಿ ಅಧಿಕಾರಿಗಳು ಇಂಚಿಂಚು ಜಾಲಾಡಿದ್ದಾರೆ. ಈ ಮಧ್ಯೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅನುಮಾನ ಸ್ಫೋಟಗೊಂಡಿದೆ. ಕೆಲವು ಅಭ್ಯರ್ಥಿಗಳ ಮಾಹಿತಿಯ ಮೇರೆಗೆ ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳನ್ನ ಮೊದಲೇ ಹೇಳಿ ಟ್ರೈನಿಂಗ್ ನೀಡುತ್ತಾ ಇದ್ರಂತೆ. ಇದಕ್ಕಾಗಿ ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪದಲ್ಲಿ ದಾಳಿ ನಡೆಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ತಮ್ಮ ವಶಕ್ಕೆ ಪಡೆಯುವ ಪ್ರಕ್ರಿಯೆ ನಡೆಸಲಾಗ್ತಿದೆ. ಕೆಲವು ಅಭ್ಯರ್ಥಿಗಳ ಮಾಹಿತಿಯ ಮೇರೆಗೆ ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳನ್ನ ಮೊದಲೇ ಹೇಳಿ ಟ್ರೈನಿಂಗ್ ನೀಡುತ್ತಾ ಇದ್ರಂತೆ. ಇದಕ್ಕಾಗಿ ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪದಲ್ಲಿ ದಾಳಿ ನಡೆಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ತಮ್ಮ ವಶಕ್ಕೆ ಪಡೆಯುವ ಪ್ರಕ್ರಿಯೆ ನಡೆಸಲಾಗ್ತಿದೆ. ಪಶುವೈದ್ಯಾಧಿಕಾರಿಗಳ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಶಂಕೆ ವ್ಯಕ್ತವಾಗಿದೆ. ರೆಸಾರ್ಟ್ಗಳಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದು, ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿ ಲಭ್ಯವಾಗಿದೆ ಎನ್ನಲಾಗ್ತಿದೆ. ರೆಸಾರ್ಟ್ ಒಳಗೆ ಅಭ್ಯರ್ಥಿಗಳಿಗೆ ತಯಾರಿ ನಡೆಯುತ್ತಿತ್ತಂತೆ. ಈ ವೇಳೆ ಮೊದಲೇ ಪ್ರಶ್ನೆಗಳನ್ನ ಹೇಳಿಕೊಡುತ್ತಿದ್ದು, ಪ್ರಶ್ನೆ ಪತ್ರಿಕೆಯಲ್ಲಿ ಬರೋ ಪ್ರಶ್ನೆಗಳ ಮತ್ತು ಉತ್ತರದ ಬಗ್ಗೆ ಚರ್ಚೆ ನಡೆಯುತ್ತಿತ್ತಂತೆ. ರೆಸಾರ್ಟ್ ಅಷ್ಟೇ ಅಲ್ಲ, ಹೋಟೆಲ್ಗಳಲ್ಲೂ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಆಗ್ತಿತ್ತು ಎನ್ನಲಾಗಿದೆ. ಹೀಗಾಗಿ ಅಭ್ಯರ್ಥಿಗಳ ಸಮೇತ ಹೋಟೆಲ್ಗಳ ಮೇಲೂ ರೇಡ್ ಮಾಡಿರೋ ಅಧಿಕಾರಿಗಳು ಹೋಟೆಲ್ ರೆಸಾರ್ಟ್ ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಅಲ್ಲದೆ ಕೆಲವೊಂದು ಅಭ್ಯರ್ಥಿಗಳಿಂದ ಅಕ್ರಮದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಕೆಪಿಎಸ್ಸಿ ಸದಸ್ಯ ಶಾಂತ ಹೊಸಮನಿ ಅಜ್ಞಾತ ಸ್ಥಳದಲ್ಲಿರುವ ಶಂಕೆ ಇದ್ದು, ಹೊಸಮನಿ ಮನೆಯಲ್ಲಿ ಮತ್ತೆ ಪರಿಶೀಲನೆ ನಡೆಸಲಿದ್ದಾರೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪತ್ತೆಗೆ ಇಡಿ ಅಧಿಕಾರಿಗಳು ಪ್ರಶ್ನೋತ್ತರ ತಂತ್ರ ಅಳವಡಿಸಿಕೊಂಡಿದ್ದಾರೆ. ಅಭ್ಯರ್ಥಿಗಳಿಗೆ 20 ಅಂಕದ ಪ್ರಶ್ನೆ ಪತ್ರಿಕೆ ನೀಡಿದ ಇಡಿ ಅಧಿಕಾರಿಗಳು ತಕ್ಷಣವೇ ಉತ್ತರ ನೀಡಲು ಸೂಚಿಸಿದ್ದಾರೆ. ಈ ವೇಳೆ 300 ಅಂಕದ ಮೊದಲ ಪತ್ರಿಕೆ 90% ಉತ್ತರ ಬಂದಿದ್ದು, 300 ಅಂಕದ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕಡಿಮೆ ಉತ್ತರ ಬಂದಿದೆ. ಮೊದಲ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳಿಗೆ ಪೂರ್ಣ ಅಂಕ ಸಿಕ್ಕಿರೋದ್ರಿಂದ ಮೊದಲ ಪತ್ರಿಕೆಯಲ್ಲೇ ದುರ್ಬಳಕೆ ಆಗಿರೋದು ಕನ್ಫರ್ಮ್ ಆಗಿದೆ. ಮೊದಲ ಪತ್ರಿಕೆಯ ಕೆಲ ಪ್ರಶ್ನೆಗಳನ್ನು ಕೇಳಿರುವ ಇಡಿ OMR ಶೀಟ್ಗಳ ದುರ್ಬಳಕೆ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ. ಇನ್ನು ಇಡಿ ಅಧಿಕಾರಿಗಳು ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಮೇಲೆ ಮಾತ್ರ ಅನುಮಾನ ವ್ಯಕ್ತಪಡಿಸಿಲ್ಲ. OMR ದುರ್ಬಳಕೆ ಆಗಿದೆಯಾ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದೆ. ಸಂಶಯಾಸ್ಪದ ಅಭ್ಯರ್ಥಿಗಳ ಬಳಿ 20 ಅಂಕದ ಪ್ರಶ್ನೆ ಕೇಳಿ ಉತ್ತರಿಸಲು ಸೂಚಿಸಿರುವುದಕ್ಕೆ ಖುದ್ದು ಹೈಕೋರ್ಟ್ನಲ್ಲಿ ಚಿಕ್ಕಬಳ್ಳಾಪುರದ ಲೋಕೇಶ್ ಪರ ವಕೀಲ ಅಸಮಾಧಾನ ವ್ಯಕ್ತಪಡಿಸಿದ್ರು. 20 ಅಂಕದ ಪ್ರಶ್ನೆ ಇಡಿ ಯಾಕೆ ಕೇಳುತ್ತೆ ಎಂದು ಬೇಸರ ಹೊರಹಾಕಿದ್ರು. ಮತ್ತೊಂದೆಡೆ ಆರೋಪ ಹೊತ್ತಿರುವ ಶಿವಶಂಕರಪ್ಪಗೆ ಬಂಧನದ ಭೀತಿ ಎದುರಾಗಿದೆ. ಅಲ್ಲದೆ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅಮಾನತು ಮಾಡುವ ನಿರ್ಣಯದ ಬಗ್ಗೆ ನಾಳೆ ಸಂಪುಟ ಸಭೆಯಲ್ಲಿ ಚರ್ಚಿಸುವುದಾಗಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯಪಾಲರು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಹೈಕೋರ್ಟ್ ರದ್ದು ಮಾಡಿದೆ ಸರ್. ಈಗ ಕ್ಯಾಬಿನೆಟ್ ತೀರ್ಮಾನ ತಗೊಳ್ತೀರಾ? ಚರ್ಚೆ ಮಾಡ್ತೇವೆ. ವಿ ವಿಲ್ ಡಿಸ್ಕಸ್. ಇನ್ನುಳಿದ ಸದಸ್ಯರ ಚಲನವಲನದ ಮೇಲೆ ಇಡಿ ಕಣ್ಣಿಟ್ಟಿದೆ. ಇನ್ನು ಇಡಿ ದಾಳಿಯಿಂದ ತತ್ತರಿಸಿದ ಕೆಲ ಅಭ್ಯರ್ಥಿಗಳು ತಪ್ಪೊಪ್ಪಿಗೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅಭ್ಯರ್ಥಿಗಳ ಹೇಳಿಕೆಯ ಮೇಲೆ ತನಿಖೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಮಾದೇಶ ಸಿ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.